ಹಾಯ್ ಹಾಯ್ ಏನು ಗೊತ್ತಾ, ಹಸು ನಿಮ್ಮ ಮನೆ ಹಸು ಏನಾದರೂ ಕರೆಕ್ಟಾಗಿ ಮೇವು ತಿಂತಾ ಇಲ್ಲ, ಅದಕ್ಕೊಂಥರ ಡಿಸ್ಟರ್ಬ್ ಆಗ್ತಾ ಇದೆ, ಮೇವನೇ ಮೇಯ್ತಾ ಇಲ್ಲ ಅಂತಂದಾಗ ಅದಕ್ಕೆ ಸ್ಟಮಕ್ಕಲ್ಲಿ ಜಂತುಳು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆಗ ನೀವು ಈ ಒಂದು ಟ್ಯಾಬ್ಲೆಟ್ ಎಷ್ಟು ಏದಪ್ಪ ಅದು ಟ್ಯಾಬ್ಲೆಟ್ ತೋರಿಸು. ಅದೊಂದು ಟ್ಯಾಬ್ಲೆಟನ್ನು ಆಯಿತಾ ತೊಗೊಂಡು ಬಂದುಬಿಟ್ಟು ಒಂದೇ ಡೋಸಲ್ಲಿ ನೋಡಿ ನಿಮಗೊಂದು 60 ರುಪೀಸಿಗೆ ಸಿಗುತ್ತೆ, ಅಂದರೆ 60 ರೂಪಾಯಿಗೆ ಈ ಟ್ಯಾಬ್ಲೆಟ್ ಸಿಗುತ್ತೆ ನಿಮಗೆ. ಆ ಟ್ಯಾಬ್ಲೆಟನ್ನು ನೀವು ಹೇಗೆ ಹಾಕೋದು ಅನ್ನೋದನ್ನು, ಆ ಪ್ರೊಸೀಜರ್ನ ನಿಮಗೆ ತೋರಿಸ್ತಾರೆ ನೋಡಿ ನಮ್ಮ ಬ್ರದರು. ತೋರ್ಸಪ್ಪ ಹೇಗೆ ಅಂತ. ಚಾಕ ಇದನ್ನ ಹಾಕಿದ್ರೆ ಸ್ವಲ್ಪ ಅದ್ರ ಹೊಟ್ಟೆ ಹುಳ ಎಲ್ಲ ಸತ್ತೋಗಿ ಮೇಯಕ್ಕೆ ಸ್ಟಾರ್ಟ್ ಮಾಡುತ್ತಾ? ಚೆನ್ನಾಗಿ ಮೇಯುತ್ತಾ? ಓಕೆ. ಹಂಗೆ ತಿನ್ಸಿದ್ರೆ ತಿನ್ನಲ್ವಾ? ನೋಡಿ ಅಷ್ಟು ದೊಡ್ಡ ಟ್ಯಾಬ್ಲೆಟ್ ಅಲ್ಲ, ಒಂದೇ ಡೋಸ್, ಅದನ್ನ ಒಂದೇ ಸೇರಿ ತಿನ್ಸೋದು. ನೋಡಿ ಅದನ್ನು ಬಾಳೆಹಣ್ಣಲ್ಲಿ ತಿನ್ನಿಸ್ಬೇಕಂತೆ. ನಿಮ್ಮ ಮನೇಲಿ ಏನಾದರೂ ಹಸು ಸರಿಯಾಗಿ ಮೇವು ತಿಂತಾ ಇಲ್ಲ ಅಂತಂದರೆ ಈ ಟ್ಯಾಬ್ಲೆಟನ್ನು ತಂದುಬಿಟ್ಟು ಆಯಿತಾ, ಅದನ್ನು ಹೇಗೆ ತಿನ್ನಿಸೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅದು ಹಂಗೆ ತಿನ್ನೋಕೆ ಹೋದರೆ ತಿನ್ನಲ್ವಂತೆ, ಖಾಲಿ ಹೊಟ್ಟೆ ತಿನ್ನಿಸ್ಬೇಕು ಹಸುಗಳಿಗೆ. ನೋಡಿ ಆ ಥರ ಬನಾನನ ಕಟ್ ಮಾಡಿ ನೋಡಿ ಆ ಥರ ಇಲ್ಲಿ ನೋಡಿ ತಿಂತೇವೆ, ವಾಸನೆ ಬರಲ್ವಲ್ಲ. ನೋಡಿ ಆ ಥರ ಅಂದರೆ ಟ್ಯಾಬ್ಲೆಟ್ನ 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡ್ಕೊಂಡು ಬನಾನನ 2 ಕಡೆ ಈ ಥರ ಹಿಂಗೆ ಸೀಳ್ಬಿಟ್ಟು ಒಂದು ಪೀಸ್ ಆ ಕಡೆ ಒಂದು ಪೀಸ್ ಈ ಕಡೆ ಟ್ಯಾಬ್ಲೆಟ್ನ ಇಡಬೇಕು. ನೋಡಿ ಈ ಥರ ಇಟ್ಟರೆ ಅದು ಗೊತ್ತಾಗಲ್ಲ ಒಳಗಡೆ ಮಾತ್ರೆ ಇದೆ ಅನ್ನೋದು, ತಿನ್ನಿಸ್ಬೋದು. ನೋಡಿ ಆ ಥರ ಇಟ್ಬಿಟ್ಟು ಈಗ ನೋಡಿ ಅವ್ರು ಯಾವ ಥರ ಇಟ್ಟಿದ್ದಾರೆ ನೋಡಿ, ಈ ಥರನೇ ಇಡಬೇಕು. ಇಲ್ಲಿ ನೋಡಿ ಒಂದು ಕಡೆ ಒಂದು ಪೀಸು, ಇನ್ನೊಂದು ಕಡೆ ಇನ್ನೊಂದು ಪೀಸು, ಅದರಲ್ಲಿ ಮಾತ್ರ ಇದೆ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಇಟ್ಟಿದ್ದಾರೆ. ಈಗ ನೋಡಿ ಹಸುಗೆ ಹೇಗೆ ತಿನ್ನಿಸ್ತಾರೆ ಅನ್ನೋದನ್ನು ತೋರಿಸ್ತಾರೆ. ಆ ಥರ ತಿನ್ಸೋದಲ್ಲ, ತಿಂದ್ಬಿಡುತ್ತಲ್ಲ ಹಿಂಗೆ ಕೊಟ್ಟರೆ. ಅದೇ ನಾವು ಹಂಗೆ ಮಾತ್ರ ಕೊಡೋಕೆ ಹೋದ್ರೆ ತಿನ್ನಲ್ಲ ಅದು. ನೋಡಿ ಈಗ ಒಂದೇ ಸರಿಗೆ ತಿಂತು ನೋಡಿ, ನೀವು ನೋಡ್ತಿರ್ಬೋದು ಹಸು ತಿಂತು. ಅಂದರೆ ಟ್ಯಾಬ್ಲೆಟ್ ಕೊಡೋ ವಿಧಾನ ಹೀಗೆ. ಆ ಟ್ಯಾಬ್ಲೆಟಿಂದ ಏನಪ್ಪ ಅದು ಪ್ರಯೋಜನ ಏನು ಹೇಳ್ಬಿಡಪ್ಪ ಹಂಗೇನೆ. ಚೆನ್ನಾಗಿ ಮೇಯುತ್ತೆ, ಹಾಗೂ ಜಂತುಗಳು ಇದ್ರೆ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಅಲ್ಲ, ಒಟ್ಟಾರೆ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ, ಜಂತುಗಳು ಇದ್ರೆ ಹೋಗುತ್ತೆ, ಮೇವು ತಿನ್ನಕ್ಕೆ ಹಸು ಸ್ಟಾರ್ಟ್ ಮಾಡುತ್ತೆ. ಹಸು ಮೇವು ಚೆನ್ನಾಗಿ ತಿನ್ನುತ್ತಲ್ಲ. ಒಟ್ಟಾರೆ ಏನು ಗೊತ್ತಾ, ನಮ್ಮ ಬ್ರದರ್ ಇವರಿಗೆ ತುಂಬ ಚೆನ್ನಾಗಿ ಹಸುಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು ಏನೇ ಆದ್ರೂ ಅವರಿಂದೇ ಕಾಂಟ್ಯಾಕ್ಟ್ ಮಾಡೋದು, ಯಾಕೆಂತಂದರೆ ಈ ನೋಸ್ ವೆರಿ ವೆಲ್. ಅಂದರೆ ಕೌ ಬಗ್ಗೆ ಆಯಿತಾ 100% ತಿಳ್ಕೊಂಡಿದ್ದಾರೆ. ಅವರು ಫಾರ್ಮ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಯಾರಾದರೂ ವಿಸಿಟ್ ಮಾಡ್ಬೋದು, ತೀರ್ಥ ಫಾರ್ಮ್ ಅಂತೇಳಿ. ತುಂಬ ಚೆನ್ನಾಗಿ ಹಸುಗಳ ಬಗ್ಗೆ ಎಲ್ಲದೂ ಗೊತ್ತಿದೆ. ಹೆಂಗೆ ಮೇವು ಕೊಡಬೇಕು, ಯಾವ ರೀತಿ ಹಸುಗಳನ್ನ ಮೇಂಟೈನ್ ಮಾಡಬೇಕು, ಅದೆಲ್ಲದೂ ಗೊತ್ತಿದೆ. ಅಂದರೆ ಸಕ್ಸಸ್ಫುಲ್ ಯುವಕ ಅಂತಲೇ ಹೇಳ್ಬೋದು. ಅಂದರೆ ಈ ಡೈರಿ ಅನ್ನೋ ಒಂದು ವಿಷಯದಲ್ಲಿ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಒಂದಿನ ಅವರು ಪೂರ್ತಿ ಡೀಟೇಲ್ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಇದು ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಾಯ್.